ಹೆಲೋ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ಒಂದು ಡಿಟಾಕ್ಸ್ ಡ್ರಿಂಕನ್ನು ಕುಡಿತಾ ಇದ್ದೀನಿ. ಯಾಕಂದರೆ ಹಿಂದಿನ ದಿನ ಸ್ವಲ್ಪ ಸ್ವೀಟ್ ಎಲ್ಲ ತಿಂದಿದ್ದೆ, ಪಾಯಸ ಎಲ್ಲ ಮಾಡಿದ್ನಲ್ವ ಸಂಕ್ರಾಂತಿಗೆ. ಸೊ ಹಂಗಾಗಿ ಬೆಳಗಿನ ಜಾವ ಇವತ್ತೇನು ಬ್ರೇಕ್ಫಾಸ್ಟ್ ತೊಗೊತಾ ಇಲ್ಲ. ಬ್ರೇಕ್ಫಾಸ್ಟ್ ಬದಲು ನಾನು ಈ ಥರ ಡಿಟಾಕ್ಸ್ ಡ್ರಿಂಕನ್ನು ಮಾಡ್ಕೊಂಡು ಕುಡಿತಾ ಇದ್ದೀನಿ. ಈ ಡ್ರಿಂಕನ್ನು ಮಾಡೋದಕ್ಕೆ ಅರ್ಧ ಸೌತೆಕಾಯಿ, ಅರ್ಧ ಬನಾನಾ, ಅರ್ಧ ಆ್ಯಪಲ್ಲು, ಹಾಗೆ ನಿಂಬೆಹಣ್ಣಿನ ರಸನ ಹಾಕ್ಕೊಂಡಿದ್ದೀನಿ. ಇನ್ನೂ ಸ್ವಲ್ಪ ಗಟ್ಟಿಗೆ ಬೇಕು ಅಂದರೆ ಇನ್ನೊಂದು ಬನಾನಾ ಬೇಕಿದ್ದರೂ ಹಾಕ್ಕೋಬೋದು. ನಾನು ಇದಿಷ್ಟೇ ಹಾಕ್ಕೊಂಡಿರೋದು. ಹಾಗೆ ಅದಾದಮೇಲೆ ನಾನು ಮಧ್ಯಾಹ್ನಕ್ಕೆ ಒಂದು ನೋಡ್ತಾ ಇರ್ಬೋದು. ಹಂಗೆ ನೀರನ್ನ ಹಾಕ್ತಾ ಇದ್ದೀನಿ. ನೀರು ಹಾಕ್ತಾನೆ ಇರ್ತಾನೆ. ಗಿಡಗಳೆಲ್ಲ ಕೊಳ್ತೋಗ್ಬಿಟ್ಟಿದೆ. ಚೆನ್ನಾಗಿ ಬಂದಿತ್ತು ಹೂವಿನ ಗಿಡಗಳೆಲ್ಲ. ನೀರು ಹಾಕಿನೇ ಎಲ್ಲ ಗಿಡ ಹೋಗ್ಬಿಡ್ತು. ಸೊ ಅವತ್ತಿನ ದಿನ ನನಗೆ ವಿಡಿಯೋ ಶೂಟ್ ಮಾಡ್ಕೊಳ್ಳೋದಕ್ಕೆ ಆಗಲಿಲ್ಲ. ಮೆಮೊರಿ ಎಲ್ಲ ಫುಲ್ ಆಗಿಬಿಟ್ಟಿತ್ತು ಮೊಬೈಲ್ದು. ಸೊ ಹಂಗಾಗಿ ವಿಡಿಯೋ ಶೂಟ್ ಎಲ್ಲ ಏನು ಮಾಡಲಿಲ್ಲ. ಹಾಗಾಗಿ ಇದು ನೆಕ್ಸ್ಟ್ ಡೇದು ರವೆ ಪಡ್ಡು ಮಾಡ್ಕೊಂಡಿದ್ದೆ ನಾನು ಬ್ರೇಕ್ಫಾಸ್ಟ್ಗೆ. ನನ್ನ ಮಗಳು ಹೋಟೆಲಲ್ಲಿ ವಡೆ ಎಲ್ಲ ತಿನ್ನಲ್ಲ. ಹಾಗಾಗಿ ಅವಳಿಗೆ ಮನೆಯಲ್ಲೇ ನಾನು ಯಾವಾಗಲಾದರೂ 15 ದಿನಕ್ಕೊಂದ್ಸಲ, ತಿಂಗಳಿಗೊಂದ್ಸಲ ಈ ಥರ ವಡೆ ಮಾಡಿ ಕೊಡ್ತಾ ಇರ್ತೀನಿ. ಉದ್ದಿನ ವಡೆ ಇದು. ಹಿಟ್ಟು ಸ್ವಲ್ಪ ಮೆತ್ತಗಾಗಿಬಿಟ್ಟಿತ್ತಲ್ಲ, ಹಂಗೆ ರೌಂಡೇ ಹಾಕಿಬಿಟ್ಟೆ. ಈ ಥರ ವಡೆ ಮಾಡಿದ್ರೆ ನನ್ನ ಮಗನಿಗೂ ತುಂಬಾ ಇಷ್ಟ. ಅವನಿಗೆ ಹೋಟೆಲಲ್ಲಾಗಲಿ ಮನೆಯಲ್ಲಾಗಲಿ ಉದ್ದಿನ ವಡೆ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಾನೆ. ಹಂಗೆ ಮಾಡಿ ಇಡ್ತಿದ್ದಂಗೆ ಒಂದು 3-4 ಖಾಲಿ ಮಾಡಿಬಿಟ್ಟ. ಏನು ಬೆಳಗ್ಗೆ ಎದ್ದ ತಕ್ಷಣವೇ ತಿಂದು ಖಾಲಿ ಮಾಡಿಬಿಟ್ಟ. ಅವಳಿಗೆ ಒಂದು 4-5 ಅಷ್ಟೇ. ನಾನೇನು ತಿನ್ನೋಕ್ಕೆ ಹೋಗಲ್ಲ. ನಮ್ಮ ಮನೆಯವ್ರಿಗೆ ಒಂದೇ ಒಂದು ಇಟ್ಟಿದ್ದೆ. ಅವ್ರು ಬೇಡ ಅಂತಂದರು. ಅದನ್ನು ನನ್ನ ಮಗ ತಿನ್ಕೊಂಡ. ಅವನಿಗೆ ಇಷ್ಟ, ತುಂಬಾ ಇಷ್ಟ. ಅವಳಿಗೊಂದು 4-5 ಹಾಕಿದ್ದೆ. ಆಮೇಲೆ ಬ್ರೇಕ್ಫಾಸ್ಟ್ಗೆ 1-2 ತಿಂದಿದ್ಲು. ಸೊ ಚಿಕ್ಕದಿತ್ತಲ್ಲ, ನಡೆಯುತ್ತೆ, ತಿಂದರೆ ಏನೂ ಆಗೋಲ್ಲ. ಹಾಗೆ ನಂದು ಬ್ರೇಕ್ಫಾಸ್ಟ್ ಬಂದು ಒಂದು 5 ಪಡ್ಡು ತೊಗೊಂಡಿದ್ದೆ. ಹಾಗೆ ಚಟ್ನಿ ಪುಡಿ, ಹಾಗೆ ಮೊಳಕೆ ಕಾಳು ತೊಗೊಂಡಿದ್ದೆ. ಹಾಗೆ ಲಂಚ್ ಬಂದುಬಿಟ್ಟು ರೈಸು, ಮೂಲಂಗಿ ಸಾಂಬಾರು, ಅದ್ರ ಜೊತೆಗೆ ಸಲಾಡು ಮತ್ತು ಎಗ್ ತೊಗೊಂಡಿದ್ದೀನಿ ಅಷ್ಟೇ. ಇದಿಷ್ಟು ನನ್ನ ಲಂಚ್ ಆಯಿತು. ಸೊ ಅದಾದಮೇಲೆ ಒಂದು ಸ್ವಲ್ಪ ಬೆಣ್ಣೆ ಎಲ್ಲ ಮಾಡೋದಿತ್ತು. ಮಾಡಬೇಕು ಅಂತ ಹಾಗೆ ಇಟ್ಬಿಟ್ಟಿದ್ದೆ. ಮಾಡೋದಕ್ಕೆ ಟೈಮ್ ಆಗಿಲ್ಲ. ಇವತ್ತೇನೂ ಇರಲಿಲ್ಲ. ಸ್ವಲ್ಪ ಕೆಲಸ ಎಲ್ಲ ಕಮ್ಮಿ ಇತ್ತು ಅಂತಂದು ಬೆಣ್ಣೆ ಮಾಡಿ ಇಟ್ಕೊಂಡ್ಬಿಟ್ರೆ ಮತ್ತೆ 1-2 ದಿನ ಬಿಟ್ಟಾದರೂ ತುಪ್ಪ ಕಾಯಿಸ್ಬೋದು. ತುಪ್ಪ ಇತ್ತಲ್ವ, ಹಂಗಾಗಿ ಜಸ್ಟ್ ಬೆಣ್ಣೆ ಅಷ್ಟೇ ತೆಗೆದಿಟ್ಕೊಂಡೆ. ಸೊ ಅದಾದಮೇಲೆ ನನ್ನ ಮಗಳ ಫ್ರೆಂಡು ಬರ್ಡೇ ಇತ್ತಂತೆ. ಅವಳನ್ನ ರೆಡಿ ಮಾಡಿ ಕಳಿಸ್ತಾ ಇದ್ದೀನಿ. 5 ಗಂಟೆನೋ ಆಗಿತ್ತು. 6:15 ಇರೋದು. 5 ಗಂಟೆಗೆ ರೆಡಿ ಮಾಡು ಅಂತ ಗಲಾಟೆ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಹೋದ್ಲು. ಅದಾದಮೇಲೆ ನಾನು ಸ್ನ್ಯಾಕ್ಸ್ ತೊಗೊಂಡೆ. ಸ್ವಲ್ಪ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ದಾಗ ಅಷ್ಟೇ ಇದನ್ನು ತೊಗೊಳ್ಳೋದಿಲ್ಲ ಅಂತಂದರೆ ಬರೀ ಗ್ರೀನ್ ಟೀ ಅಷ್ಟೇ ಕುಡಿತೀನಿ. ಹಾಗೆ ರಾತ್ರಿ ಊಟಕ್ಕೆ ಅಂತ ನಾನು ಬೇಗನೆ ಊಟ ಮಾಡ್ತೀನಿ. ಆಲ್ಮೋಸ್ಟ್ ಒಂದು 7 o'clock 7:30 ಹಂಗೆ ಊಟ ಮಾಡಿಬಿಡ್ತೀನಿ. ಅದಕ್ಕೆ ಸ್ವಲ್ಪ ವೆಜಿಟೇಬಲ್ನ ಸ್ಟೀಮ್ ಮಾಡೋದಕ್ಕೆ ಇಡೋಣ ಅಂತಂದು ಇಡ್ತಾಯಿದ್ದೀನಿ. ಕ್ಯಾರೆಟ್, ಬೀನ್ಸ್ ಅಷ್ಟೇ ನಾರ್ಮಲ್ ಆಗಿತ್ತು. ಸೊ ಅದನ್ನೇ ಇಡ್ತಾಯಿದ್ದೀನಿ ಅಷ್ಟೇ. ಅದನ್ನು ಸ್ಟೀಮ್ ಮಾಡೋದಕ್ಕಿಟ್ಟು ಈ ಕಡೆ ಕ್ಯಾಬೇಜ್ ಸೂಪನ್ನ ಮಾಡ್ಕೊತಾ ಇದ್ದೀನಿ. ಸೊ ಕ್ಯಾಬೇಜ್ ಸೂಪು ತುಂಬಾ ಈಸಿ ಮನೇಲಿ ಮಾಡ್ಕೊಳ್ಳೋದು, ತುಂಬಾ ಹೆಲ್ದಿ. ಅರ್ಧ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಅದಕ್ಕೆ ಬೆಳ್ಳುಳ್ಳಿನ ಹಾಕಿದ್ದೀನಿ. ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರಬೇಕು. ಬೆಳ್ಳುಳ್ಳಿ, ಶುಂಠಿ ಎರಡನ್ನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಹಾಗೆ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಂಡಿದ್ದೀನಿ. ಅದಾದಮೇಲೆ ಕ್ಯಾಬೇಜನ್ನು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ. ಒಂದು ಅರ್ಧ ಕಪ್ ಅಷ್ಟು ಆದರೆ ಸಾಕು. ಕ್ಯಾಬೇಜು ಜಾಸ್ತಿನೇ ಆಗುತ್ತೆ, ಸೂಪ್ ಅಲ್ವಾ, ಹೊಟ್ಟೆ ತುಂಬಿಡುತ್ತೆ. ಸೊ ಹಂಗಾಗಿ ಸ್ವಲ್ಪ ಉಪ್ಪು ಹಾಕಿ ಈ ರೀತಿ ಸ್ವಲ್ಪ ಟ್ರಾನ್ಸ್ಫರ್ ಆಗಬೇಕು ಕ್ಯಾಬೇಜ್. ಅಲ್ಲಿವರೆಗೂ ಕೂಡ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಕ್ಯಾಬೇಜು ಚೆನ್ನಾಗಿ ಬೇಯ್ಕೊಂಡಾದಮೇಲೆ ನಾನು ಅದನ್ನು ನೀರು ಹಾಕಿಬಿಟ್ಟು ಕುದಿಸ್ಕೊತಾ ಇದ್ದೀನಿ. ನೀರು ಎಷ್ಟು ಬೇಕಷ್ಟು ಹಾಕ್ಕೋಬೋದು, ನಿಮಗೆ ಸೂಪ್ ಎಷ್ಟು ಕ್ವಾಂಟಿಟಿ ಬೇಕಷ್ಟು. ಇಲ್ಲಿ 1 ಸ್ಪೂನಷ್ಟು ನಾನು ಕಾಳು ಮೆಣಸಿನ ಪುಡಿನ ಹಾಕಿಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ನಾನಿಲ್ಲಿ 1 ಸ್ಪೂನಷ್ಟು ಕಾರ್ನ್ಫ್ಲೋರ್ನ ತೊಗೊಂಡಿದ್ದೀನಿ. ಈ ರೀತಿ ಕಾರ್ನ್ಫ್ಲೋರ್ಗೆ ಸ್ವಲ್ಪ ನೀರು ಹಾಕಿಬಿಟ್ಟು ಈ ಥರ ಗಂಟಿಲ್ದಿರೋ ರೀತಿ ನೀರು ಹಾಕಿಬಿಟ್ಟು ಲಿಕ್ವಿಡ್ ಟೈಪ್ ಮಾಡಿ ಇಟ್ಕೋಬೇಕು. ಅದು ಚೆನ್ನಾಗಿ ಕುದ್ದು ಬೆಂದಾದಮೇಲೆ ನಾನಿಲ್ಲಿ ಕಾರ್ನ್ಫ್ಲೋರ್ನ ಹಾಕಿ ಈ ಥರ ಮಿಕ್ಸ್ ಮಾಡ್ತಾಯಿದ್ದೀನಿ. ಸ್ವಲ್ಪ ತಿಕ್ಕಾಗಿ ಬರುತ್ತೆ, ಅಂದರೆ ಅಷ್ಟೊಂದು ತಿಕ್ಕಾಗಿ ಮಾಡ್ಕೋಬೇಡಿ, ಸ್ವಲ್ಪ ಲೈಟಾಗೇ ಇರಲಿ. ಅದಾದಮೇಲೆ ಪುದೀನ ಸೊಪ್ಪಿದ್ರೂ ಕೂಡ ಹಾಕ್ಕೋಬೋದು. ನಾನು ಕೊತ್ತಂಬರಿ ಸೊಪ್ಪಿತ್ತು, ಅದು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ಕೊಂಡು 1-2 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ಸೂಪು ರೆಡಿ ಆಗುತ್ತೆ. ನೋಡ್ತಾ ಇರ್ಬೋದು. ಸೊ ಕ್ಯಾಬೇಜ್ ಸೂಪ್ ಅಂತೂ ವೆಯ್ಟ್ ಲಾಸ್ಗೆ ತುಂಬಾ ಒಳ್ಳೆಯದು. ಸೊ ತುಂಬ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಕ್ಯಾಬೇಜ್ ಸೂಪು, ಅಂದರೆ ಫೈಬರ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಅದ್ರ ಜೊತೆಗೆ ನಾನು ಸ್ವಲ್ಪ ಸ್ಟೀಮ್ಡ್ ವೆಜಿಟೇಬಲ್ಸ್ನ ತೊಗೊಂಡಿದ್ದೀನಿ. ಸೊ ಇವತ್ತಿನ ವ್ಲಾಗ್ ಇಷ್ಟೇ. ಇವತ್ತಿನ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.